ಈ 5 ಗ್ಯಾರಂಟಿಗಳನ್ನ ಸಂಪೂರ್ಣ ಅನುಷ್ಠಾನವನ್ನ ಮಾಡಲಿಕ್ಕೆ ಬಂದಿದ್ದೇವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಪಕ್ಷಕ್ಕಾಗಲಿ ರಾಜಕಾರಣಿಗಾಗಲಿ ಕೊಟ್ಟ ಮಾತು ಉಳಿಸ್ಕೊಳ್ಳೋಂಥದ್ದಿದೆಯಲ್ಲ, ಅದಕ್ಕಿನ್ನ ದೊಡ್ಡ ಸಮಾಧಾನ ಇನ್ನೊಂದಿಲ್ಲ. ನಿನ್ನೆ ಅಲ್ಲ ಮೊನ್ನೆಗೆ 10ನೇ ತಾರೀಕು ಮಾರ್ಚ್ಗೆ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ 4 ವರ್ಷ ಆಯಿತು. ಪ್ರಜಾಧ್ವನಿ ಪ್ರಾರಂಭ ಮಾಡಿದ್ಮೇಲೆ ಬೆಳಗಾಂನಿಂದ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂತ ಜಾಗಕ್ಕೆ ಹೋಗಿ ಗಾಂಧಿ ಬಾವಿಲಿ ನೀರನ್ನು ತೆಗೆದು ಬೆಳಗಾಂ ರಸ್ತೆಗೆ ಚೆಲ್ಲಿ ಕಸ ಗುಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಏನೋ ಆ ಕಾರ್ಯಕ್ರಮ ಪ್ರಾರಂಭ ಮಾಡಿದ. ಅಲ್ಲಿ ಗೃಹಜ್ಯೋತಿ ಪ್ರಾರಂಭ ಅನೌನ್ಸ್ಮೆಂಟ್ ಮಾಡಿದ್ರು 200 ಅದನ್ನ ಬಂದು ಇದೇ ಗುಲ್ಬರ್ಗಾದಲ್ಲಿ ಸರ್ಕಾರದ ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಂದೆ. ಗೃಹಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವನಿಧಿ 5 ಕೂಡ 5 ಜಾಗಗಳಲ್ಲಿ ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಗುಲ್ಬರ್ಗ ಇವನ್ನ ಅನುಷ್ಠಾನಕ್ಕೆ ತಂದು ಯಾರು ವಿರೋಧ ಪಾರ್ಟಿಯವರು ಇಲ್ಲ ಸಮಾಜ ನಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಬರುವುದಿಲ್ಲ. ಜೊತೆಗೆ ಬಜೆಟ್ ಅಲ್ಲೂ ಕೂಡ 52,000 ಕೋಟಿನ ಮೀಸಲಾಗಿಟ್ಟಿದ್ದೇವೆ. ಇದಲ್ಲದೆ ಇಡೀ ದೇಶದಲ್ಲಿ ನಾವು ಕೊಟ್ಟಂತ ಗ್ಯಾರಂಟಿಯನ್ನ ಜನ ಮೆಚ್ಚಿ ಬಿಜೆಪಿಯವರು ಒಪ್ಪಿ ಅವರು ಕೂಡ ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ದಾರೆ. ನಮ್ಮನ್ನ ಗ್ಯಾರಂಟಿ ತೆಗೆದುಕೊಂಡು ನಾನು ಆ ಸ್ಟ್ರಿಪ್ನೆಲ್ಲ ನಮ್ಮ ಪಕ್ಷದ ವತಿಯಿಂದ ಕೊಡ್ತಾ ಇದ್ದೆ ಹಿಂದೆ, ಅದನ್ನ ಅವ್ರು ಕಾಪಿ ಮಾಡಿ ಮಾಡ್ತಾ ಇದ್ದಾರೆ. ಇದಲ್ಲದೆ ಮೊದಲನೇ ಬಾರಿಗೆ ಈ ಸರ್ಕಾರ ತಂದವರು ಮತದಾರರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು. ನಾವು ನೆಪಕ್ಕೆ ಮಾತ್ರ ನಾಯಕರು. ಪ್ರತಿ ತಾಲೂಕಿಗೆ 15 ಜನ ಕಾರ್ಯಕರ್ತರನ್ನ ಪ್ರತಿ ತಾಲೂಕಿನಿಂದ ಅಧ್ಯಕ್ಷರು ಮಾಡಿ 15 ಜನ ಕಾರ್ಯಕರ್ತರನ್ನ, ಜಿಲ್ಲೆಗೆ 15 ಜನ ಕಾರ್ಯಕರ್ತರನ್ನ, ಅನುಷ್ಠಾನ ಸಮಿತಿಯ ಸದಸ್ಯರನ್ನ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಮತ್ತು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರಿಗೆ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಚೇರಿ, ಜಿಲ್ಲಾ ಅಧ್ಯಕ್ಷರಿಗೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಚೇರಿ, ಅವನಿಗೆ 50,000 ರೂಪಾಯಿ, ಅವನಿಗೆ ಗೌರವಧನ 25,000 ರೂಪಾಯಿ, 20,000 ರೂಪಾಯಿ ತಾಲೂಕು ಮಟ್ಟದಲ್ಲಿ ಗೌರವಧನ. ರಾಜ್ಯ ಮಟ್ಟದ 5 ಜನ, ಒಬ್ರು ಅಧ್ಯಕ್ಷರು, 5 ಉಪಾಧ್ಯಕ್ಷರು ಮತ್ತು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಅದಕ್ಕೆ ಸದಸ್ಯರಿರ್ತಾರೆ. ಕ್ಯಾಬಿನೆಟ್ ಸ್ಟೇಟಸ್ ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಕೊಟ್ಟು 4 ಜನ ಉಪಾಧ್ಯಕ್ಷರನ್ನ, 5 ಜನ ಉಪಾಧ್ಯಕ್ಷರು ಕೊಟ್ಟಿದೆ. ಒಬ್ಬರು ಮಾತ್ರ ನೇಮಕ ಮಾಡಬೇಕಾಗಿದೆ. ಮಾಡಿ ಇವತ್ತು ನಾವೆಲ್ಲ ಒಂದು ದೊಡ್ಡ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ
6 ತಿಂಗಳೊಳಗಡೆ ನಾವು ಎಲ್ಲ ನಮ್ಮ ಕಾಲೇಜ್ ಸ್ಕೂಲ್ ಕಮಿಟಿ ಇರ್ಬೋದು, ಹಾಸ್ಪಿಟಲ್ ಕಮಿಟಿ ಇರ್ಬೋದು, ಟ್ರಿಬ್ಯುನಲ್ ಇರ್ಬೋದು, ಲ್ಯಾಂಡ್ ಗ್ರಾಂಟ್ ಕಮಿಟಿ, ಯಾವುದೇ ಕಮಿಟಿಗಳಿರಲಿ, ಕೂಡಲೇ ಎಲ್ಲ ನಾಮಿನೇಷನ್ ಎಲೆಕ್ಷನ್ ಮುಂಚಿತವಾಗಿ ಆದಷ್ಟು ಜಲ್ದಿ ಮುಗಿಸ್ಬೇಕು ಅಂತ ಆದೇಶ ಕೊಟ್ಟಿದ್ವಿ. ಮುಂದುವರೆದು ಯಾರ್ಯಾರು ಹಾಸ್ಪಿಟಲ್ ಕಮಿಟಿ ಮೆಂಬರ್ ಇರ್ತಾರೆ, ಕಾರ್ಯಕರ್ತರು, ಶಾಲಾ ಕಮಿಟಿ ಮೆಂಬರ್ಸ್ ಇರ್ತಾರೆ, ಸಲಹಾ ಸಮಿತಿ ಮೆಂಬರ್ಸ್ ಇರ್ತಾರೆ, ಯಾವುದೇ ಸಮಿತಿ ನಾಮಿನೇಷನ್ ಮಾಡಿದ್ರೆ ಅವರ ಹೆಸರು ನಾಮಫಲಕಗಳು ಕೂಡ ಆ ಸಂಘ ಸಂಸ್ಥೆಗಳ ಎದುರುಗಡೆ ಇರಬೇಕು ಅನ್ನೋ ಸೂಚನೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಬರೀ ಬಂದು ಮೀಟಿಂಗ್ ಕೂತ್ಕೊಂಡು ಮೀಟಿಂಗ್ ಸೆಂಟರ್ ಫೀಸ್ ತಗೊಂಡು ಹೋಗುದಲ್ಲ, ಅವರು ಸಾರ್ವಜನಿಕರ ಸೇವೆಗೆ ತೊಡಗೊಳಿಸ್ಕೊಳ್ಬೇಕು, ಅವ್ರಿಗೂ ಗೌರವವನ್ನು ಕೂಡ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಜವಾಬ್ದಾರಿ ಇದೆ ಈ ಆಡಳಿತ ಮಂಡಳಿಗಳಲ್ಲಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರಕ್ಕೂ ಸಾರ್ವಜನಿಕರ ಮಧ್ಯ ಒಂದು ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅಂತೇಳಿ ಆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸೂಚನೆ ಕೂಡ ನಾವು ಕೊಟ್ಟಿದ್ದೇವೆ. ಮುಂದೆ ಕೆಲವ್ರಿಗೆ ಆ ಎಂಟ್ರಿ ಮಾಡ್ತಿದ್ದಂತ ಅವರು ಸ್ವಂತ ಫೋನ್ ನಂಬರ್ ಹಾಕೋಬಿಟ್ಟು ನಾವು ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋದಾಗ ಒಂದು 2-3% ಜನ ಅವರ ಸಮಸ್ಯೆನ ಬಗೆಹರಿಸೋದು. ಈ ನಮ್ಮ ಕಾರ್ಯಕರ್ತರು ಯಾರು ನಾವು ನೇಮಕ ಮಾಡಿದ್ವಿ ಅವರು ಆ ಜನರ ಹತ್ರ ಸಂಪರ್ಕವನ್ನು ಮಾಡಿ ಅದನ್ನು ಬಗೆಹರಿಸಿ ನ್ಯಾಯಬದ್ಧವಾಗಿ 5 ಕಾರ್ಯಕ್ರಮಗಳು ಕೂಡ ಅನುಷ್ಠಾನವನ್ನ ತರ್ತಾ ಇದೆಯಾ ಇಲ್ಲ ಅಂತೇಳಿ ಅದನ್ನ ನೋಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕರ್ತರನ್ನ ಸರ್ಕಾರ ಅವ್ರಿಗೆ ಗುರುತನ್ನ ಕೊಟ್ಟು ಇದು ಮಾಡಿದೆ. ಈ ಸಿಸ್ಟಮ್ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಅಭಿವೃದ್ಧಿ ವಿಚಾರದಲ್ಲಿ ತಮ್ಗಾಲೆ ತಾವು ನೋಡಿದ್ದೀರಿ. ಬಜೆಟ್ ಅಲ್ಲಿ ನಾವೇನು ಬಜೆಟ್ ಅಲ್ಲಿ 3,70,4,00,000 ಕೋಟಿ ಬಜೆಟ್ ಮಂಡಿಸಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಸಂಬಳ, ಸಾರಿಗೆ, ಸಾಲ ಅಲ್ಲದೆ ಅದರಲ್ಲಿ ಅಭಿವೃದ್ಧಿಗೆ ನಮ್ಮ ಗ್ಯಾರಂಟಿನೂ ಬಿಟ್ಟು 52,000 ಬಿಟ್ಟು ಈ 52,000 ಕೂಡ ಜನರ ಗ್ಯಾರಂಟಿಗೆ ಹೋಗ್ತಾ ಇದೆ. ಅವರ ಫ್ಯಾಮಿಲಿಯ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದೆ. ಅದಲ್ಲದೆ ಡೆವಲಪ್ಮೆಂಟ್ ವರ್ಕ್ಗೆ 1,26,00,000, 1,26,000 ಕೋಟಿ ಹಣ, ಅದು ಕೂಡ ಇವತ್ತು ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ. ಇದಲ್ಲದೆ ಕನ್ನಡದ ಸ್ವಾಭಿಮಾನ, ಗೌರವ ಉಳಿಸ್ಕೊಳ್ಳಿಕ್ಕೆ ನಮಗೆ ಕನ್ನಡದ ಏನು ಒಂದು ಗೌರವ, ಒಂದು ಆತಂಕ ಇತ್ತು, ಸಂಘಟನೆಗಳು ಹೋರಾಟ ಮಾಡೋದು, ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು. ಇವತ್ತು ನಾವು 60%, 50% ಅಷ್ಟು ಬೋರ್ಡು ಐ ಥಿಂಕ್ ಇವತ್ತು ನಾಳೆಗೋ ಎಂಡ್ ಆಗ್ತಾ ಇದೆ. ನಾನು 15 ದಿನ ಸ್ವಲ್ಪ ಜಾಸ್ತಿ ಮಾಡಿದೆ, ಯಾಕೆಂದ್ರೆ ಈ ಮ್ಯಾನುಫ್ಯಾಕ್ಚರ್ ಸ್ವಲ್ಪ ಲೇಟ್ ಆಗ್ತದೆ. ಅದನ್ನು ತಯಾರು ಮಾಡೋಂಥವ್ರಿಗೆ ಎಕ್ಸ್ಟ್ರಾ ಎಕ್ಸ್ಪ್ಲಾಟೇಷನ್ ಎಲ್ಲ ಆಗ್ತಾ ಇತ್ತು. ಸೊ ಬೆಂಗಳೂರು ನಗರದಲ್ಲಿ ಮತ್ತು ಎಲ್ಲ ಕಡೆ ಇನ್ನು ಮುಂದಕ್ಕೆ ಕಡ್ಡಾಯವಾಗಿ ಇದನ್ನ ಬೋರ್ಡನ್ನು ಹಾಕಬೇಕು ಅಂತೇಳಿ ನಾವೀಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಅಲ್ಲದೆ ಬಿಜೆಪಿಯ ಸಂಸತ್ ಸದಸ್ಯರ ಹೇಳಿಕೆ, ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ಅದಕ್ಕೋಸ್ಕರ ನೀವು 400 ಸೀಟ್ ನಮ್ಗೆ ಕೊಡಿ ಅಂತ ಇದೆಯಲ್ಲ, ಇದು ಪ್ರೈಮ್ ಮಿನಿಸ್ಟರ್ ಮೌನತೆ, ಬಿಜೆಪಿ ಸಂಸದರ ಮೌನತೆ. ಮೌನಂ ಸಮ್ಮತಿ ಅಲ್ವೇ? ಮೌನವಾಗಿದ್ರೆ ಸಮ್ಮತಿ. ವೈಯಕ್ತಿಕ ಹೋಗ್ಬೇಡ. ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ರೆ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದೆ, ಪಾರ್ಟಿನೇ ಎಕ್ಸ್ಪೆಲ್ ಮಾಡ್ತಿದ್ದೆ. ಅಂದ್ರೆ ಅವ್ರಿಗೆ ಇದನ್ನ ಪೂರ್ವಕವಾಗಿ ಏನು ಬಿಜೆಪಿ ಭಾವನೆ ಇದೆ ಆ ಭಾವನೆನ ಅನಂತಕುಮಾರ್ ಹೆಗಡೆ ಅವ್ರ ಕೇಳಿ ಮಾತಾಡಿಸ್ತಾ ಇದ್ದಾರೆ. ಇದು ಖಂಡನೀಯ. ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ, ಜನರಿಗೆ, ಎಲ್ಲರೂ ಕೂಡ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ. ಇದರ ವಿರುದ್ಧ ಹೋರಾಟ ಮಾಡಬೇಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೆ ಪ್ರೈಮ್ ಮಿನಿಸ್ಟರ್ ಏನ್ ಭಾಷಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನ ಮಾಡಬೇಕು. ಹೇಳೋದೊಂದು ಮಾಡೋದೊಂದು, ಇದ್ರ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಈ ಗುಲ್ಬರ್ಗಾದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು 1,464 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ ನಾನು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಶರಣ ಪ್ರಕಾಶ್ ಅವರು, ಪ್ರಿಯಾಂಕರವರು ಮತ್ತು ನಮ್ಮ ಅಜಯ್ ಸಿಂಗ್ ರವರು ಮತ್ತು ನಮ್ಮ ದರ್ಶನಾಪುರ ಅಲ್ಲಂ ಪಾಟೀಲ್ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಪರಿಣಾಮ ಇಷ್ಟೆಲ್ಲ ಹೇಳಿದ್ರಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಚುನಾವಣೆ ಮೇಲೆ? ಎಷ್ಟು ಸೀಟ್ ಗೆಲ್ತೀರಿ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗೆದ್ವಿ ನೋಡಿದ್ರಲ್ಲ, ಕರ್ನಾಟಕ ರಾಜ್ಯದಲ್ಲಿ 135 ಗೆದ್ವಿ. MP ಎಲೆಕ್ಷನ್ ಎಷ್ಟು ಗೆಲ್ತೀರಿ? 20 ಸೀಟ್ ಬರ್ತದೆ. ಬಿಜೆಪಿಯವರು 10 ಪಾರ್ಲಿಮೆಂಟ್ ಮೆಂಬರ್ನ ಬದಲಾವಣೆ ಮಾಡ್ತಾವ್ರೆ. ಯಾಕೆ ಮಾಡ್ತಾವ್ರೆ? 10 ಜನನ ಸಿಟ್ಟಿಂಗ್ ಎಂಪಿಸ್ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ಕೆಲಸ ಮಾಡಿಲ್ಲ, ಜನಕ್ಕೆ ಸ್ಪಂದಿಸ್ಲಿಲ್ಲ, ಕೆಲಸ ಮಾಡಲಿಲ್ಲ, ಬಿಜೆಪಿಯವರು ಕೆಲಸ ಮಾಡಲಿಲ್ಲ. ಅದಕ್ಕೆಲ್ಲ ಹೊಸ ಗಂಡುಗಳನ್ನ ಹುಡುಕ್ತಾರೆ. ನೋಡಿ, ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ, ದೇವೇಗೌಡರ ಬಗ್ಗೆನೂ ಗೌರವ ಇದೆ, ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ. ಈಗ ದೇವೇಗೌಡರ ಮೇಲೂ ನಿಂತಿದ್ದೀವಿ ಎಲೆಕ್ಷನ್ಗೆ, ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀವಿ, ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಲ್ಸಿದ್ವಿ. ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ. ಇಬ್ರು ದಳ ಬಿಜೆಪಿ ಒಟ್ಟಿಗೆ ನಿಂತಿದ್ರು ಹಿಂದೆ. ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರ್ಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದ್ದೋ 2-3 ಎಕ್ಸ್ಟೆನ್ಷನ್. ನಮ್ಗೇನು ಬೇಜಾರಿಲ್ಲ, ಯಾರು ನಾವು ನೀತಿ ಮೇಲೆ ಮಾಡ್ತೀವಿ. ಇದು ಹಳ್ಳಿ ಎಲೆಕ್ಷನ್. ಇದು DK ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್, ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ. ಜನರ ಮಧ್ಯೆ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇಟ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ಗಿರಿ ಕೆಲಸ ಮಾಡ್ಕೊಂಡಿದ್ದಾರೆ. ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ MP ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಯಾರು ನಿಂತರು ನಮ್ಗೇನು ಬಹಳ ಸಮ್ಮತ, ನಮ್ಗೇನು ಬೇಜಾರಿಲ್ಲ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು, ನನ್ನ ಸಿಸ್ಟರ್ ಅಳ್ತಾ ಇದ್ರು ಅಂತ. ಏನು ನನ್ಗೇನು ಪಾಪ ಅವ್ರ ಫ್ಯಾಮಿಲಿ ವಿಚಾರ ನಾವು ಯಾರು ಬೇಕಾದ್ರೂ ಅವ್ರ ಫ್ಯಾಮಿಲಿಯಿಂದ ನಿಲ್ಲಿಸ್ತೀವಿ. ಮಗನ ಎಲೆಕ್ಷನ್ ನೋಡಿದೀವಿ, ತಾತನ ಎಲೆಕ್ಷನ್ ನೋಡಿದೀವಿ. ಹೇಳಪ್ಪ, ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ ಸಿದ್ಧವಾಗಿದ್ದಾರೆ. ನೆನ್ನೆನೂ 3 ಜನ ಬಿಜೆಪಿ, ಒಬ್ರು ಜಯಪ್ರಕಾಶ್ ಹೆಗಡೆ ಅವ್ರ ಚೇರ್ಮನ್ ಮಾಡಿದ್ರು, ಅವ್ರು ಬಂದು ಸೇರ್ಕೊಂಡ್ರು. ಸುಕುಮಾರ್ ಶೆಟ್ಟಿ ಸೇರ್ಕೊಂಡ್ರು, ಇವ್ರು ಬಂದು MP ಕುಮಾರಸ್ವಾಮಿ, ಬಹಳ ಜನ ಇದ್ದಾರೆ. ಸಿಟ್ಟಿಂಗ್ MPಸು ಬಂದು ನಾನು ಕೇಳಿದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸಿಟ್ಟಿಂಗ್ MPಸು 3 ಜನ ಬಂದು ನಾನು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಅವ್ರ ಹೆಸರುಗಳೆಲ್ಲ ತಿಳಿಸ್ಕೊಡ್ತಾರೆ. ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದ್ರೆ ಒಪ್ಕೊಂಡ್ರೆ ಅದು ಹೇಳಕ್ಕಾಗಲ್ಲ. 15 ಡೆಲ್ಲಿ ನಮ್ಮನ್ನ ಮೀಟಿಂಗ್ ಕರಿಬೇಕಷ್ಟೇ. ಮೊನ್ನೆ ಇತ್ತು CEC ಕರಿಬೇಕು. CEC ಕರೆದ 1 ಗಂಟೆಲೆ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.